ಪ್ರಪ್ರಥಮವಾಗಿ ನಾನು ರಾಕ್ಲೈನ್ ವೆಂಕಟೇಶ್ ಅವರಿಗೆ ಅಭಿನಂದನೆಗಳು ಸಲ್ಲಿಸ್ತೀನಿ. ಯಾಕೆಂದರೆ ಅವರು ಇನಿಷಿಯೇಟಿವ್ ತಗೊಳ್ಳೋದಾಯ್ತಿದ್ರೆ ಈ ಒಂದು ಸಮಾರಂಭ ಆಗ್ತಾ ಇರಲಿಲ್ಲ. ಮೇಡಮ್ ಸುಮಲತಾ ಅವರು ಮೊದಲೇ ಹೇಳಿದ್ರು ಸಂಘದ ಬಗ್ಗೆ ಎಲ್ಲ. ಚಂದ್ರು ಅವರು ವಿಸ್ತಾರವಾಗಿ ಹೇಳಿದ್ದಾರೆ. ನಿಜ, ಈ ಸಂಘ ಬಹಳ ದೊಡ್ಡದಾಗಿ ಬೆಳೆದಿದೆ. ಅದೇ ರೀತಿ ಬೆಳೆಸ್ಕೊಂಡು ಹೋಗೋಣ ಅಂಥೇಳಿ ನನ್ನ ಒಂದು ಆಸೆ. ಇವತ್ತು ಪದ್ಮಭೂಷಣ ಶ್ರೀಮತಿ ಬಿ ಸರೋಜಾದೇವಿಯವರು ಸುಮಾರು 2 ವಾರಗಳ ಮೇಲಾಯಿತು ಅವರ ನಿಧನ ಹೊಂದಿ. ಸಂತಾಪ ಸೂಚಕ ಸಭೆ ನಮ್ಮ ಕಲಾವಿದರ ಸಂಘದಲ್ಲಿ ಏರ್ಪಾಟ್ ಮಾಡಬೇಕು ಅಂತಂದು ಹೇಳಿ ನಾನು ವೆಂಕಟೇಶ್ ಮಾತಾಡಿಕೊಂಡಾಗ ಈ ರೀತಿ ಅವರದು 11-12ನೇ ದಿವಸಗಳಾದ ಮೇಲೆ 9ನೇ ತಾರೀಕು ಇಟ್ಕೊಳ್ಳೋಣ ಅಂತ ಹೇಳಿದ್ರು. ಸರಿ ಆಯಿತು, ಅವ್ರ ಮನೆಯವ್ರಿಗೂ ಬರೋದಕ್ಕೆ ಹೇಳಿ ಅಂಥೇಳಿ ಅವರು ಬಂದು ಇವತ್ತು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ನನ್ನ ಪುಣ್ಯ, ಎಂತೆಂಥ ದಿಗ್ಗಜರ ಜೊತೆಯಲ್ಲಿ ಆಯಮ್ಮ ಪಾತ್ರ ಮಾಡಿದ್ದಾರೆ. ತೆಲುಗಿನಲ್ಲಿ ಎನ್ ಟಿ ರಾಮರಾವ್, ನಾಗೇಶ್ವರ ರಾವ್, ತಮಿಳಿನಲ್ಲಿ ಎಂ ಜಿ ರಾಮಚಂದ್ರನ್, ಶಿವಾಜಿ ಗಣೇಶನ್, ಜಮಿನಿ ಗಣೇಶನ್, ಹಿಂದಿಯಲ್ಲಿ ದಿಲೀಪ್ ಕುಮಾರ್, ರಾಜೇಂದ್ರ ಕುಮಾರ್, ಕನ್ನಡದಲ್ಲಿ ನಮ್ಮ ಹಿರಿಯರಾದ ಡಾಕ್ಟರ್ ರಾಜ್ಕುಮಾರ್. ನನಗೂ ಒಂದು ಅವಕಾಶ ಸಿಕ್ತು. KCN ಮೂವೀಸ್ ನಿರ್ಮಾಣದ ಭಲೆ ಚಿತ್ರ ಅನ್ನೋ ಒಂದು ಚಿತ್ರದಲ್ಲಿ ಶಂಕರ್ನಾಗೂ ಹೀರೋ, ನಾನು ಬಿ ಸರೋಜದೇವರು ಗಂಡ ಹೆಂಡತಿ ಪಾತ್ರ. ಅವರು KCN ಮೋಹನ್ ಅವರು ಈ ಪಾತ್ರ ಯಾರು ಮಾಡ್ತಾರೆ, ನನ್ನ ಗಂಡನ ಪಾತ್ರ ಅಂತ. ಈ ಥರ ಶ್ರೀನಿವಾಸ್, ಓ ಹೌದಾ, ವೆರಿ ಗುಡ್ ಅಂತ. ನನಗೂ ಖುಷಿ, ಯಾಕೆಂದರೆ ನಾನು ನನ್ನ ಸ್ವಂತ ಸ್ಥಳ ಚಿಕ್ಕಬಳ್ಳಾಪುರದ ಹತ್ರ ಒಂದು ಹಳ್ಳಿ. ನಾನು 60ರ ದಶಕದಲ್ಲಿ ಹೈಸ್ಕೂಲ್ ಓದಬೇಕಾದ್ರೆ ಅಲ್ಲಿ ಕೃಷ್ಣ ಟಾಕೀಸಲ್ಲಿ ಜಗದೇಕ ವೀರುನಿ ಕಥಾ ಅಂತ ರಿಲೀಸ್ ಆಗಿತ್ತು. ನಾನು ಅದನ್ನು 21 ಸಾರಿ ನೋಡಿದ್ದೀನಿ. ಜಗದೇಕ ವೀರುನಿ ಕಥಾ ಅವರು ಎಷ್ಟು ಸೊಗಸಾಗಿ ಪಾತ್ರ ಮಾಡ್ತಿದ್ರು, ಅಷ್ಟೇ ಚಂದ ಕಾಣರು. ಅವ್ರನ್ನ ಭೇಟಿಯಾದಾಗೆಲ್ಲ ನಾನು ನಿಮ್ಮ ಜಗದೇಕ ವೀರುನಿ ಕಥಾ 21 ಸಾರಿ ನೋಡಿದ್ದೀನಮ್ಮ ಅಂತ ಹೇಳಿದ. ಓ ಹೌದಾ ಅಂತ. ಅದರಲ್ಲಿ ನೀವು ಈಗ ಒಂದು ಚಿತ್ರವನ್ನು ನೋಡಿದಾಗ ಅದರಲ್ಲಿ ಆ ನೀರಿನಲ್ಲಿ ಜಲಕಾಲಾಟಲಲೋ ಅಂತ ಈ ಥರ ಆಯಮ್ಮನ ಭೇಟಿಯಾದಾಗೆಲ್ಲ ನಾನು ಗುಡ್ ಮಾರ್ನಿಂಗ್ ಮೇಡಮ್ ಅಂತ ಹೇಳ್ತಿಲ್ಲ, ಜಲಕಾಲಾಟಲಲೋ ಅದು ಇದೇ ಗುಡ್ ಮಾರ್ನಿಂಗ್ ಅವರಿಗೆ. ಅಷ್ಟು ಖುಷಿ ಪಡೋರು. ಅದನ್ನು ಕನ್ನಡಕ್ಕೂ ಡಬ್ ಮಾಡಿದ್ರು, ಜಗದೇಕ ವೀರನ ಕಥೆ ಅಂತಂತ ಹೇಳ್ಬಿಟ್ಟು. ಅದನ್ನು 4 ಸರ್ತಿ ನೋಡಿದೆ. ಆದರೆ ಆ ತೆಲುಗಿನಲ್ಲಿ ಇದ್ದಷ್ಟು ಮಜಾ ಕನ್ನಡದಲ್ಲಿ ಇರಲಿಲ್ಲ. ಡಬ್ಬಿಂಗ್ ಸಿನಿಮಾ ಏನೇ ಮಾಡಿದ್ರು ಡಬ್ಬಿಂಗ್ಸೇ, ಅಷ್ಟೊಂದು ಮಜಾ ಇರ್ತಿರ್ಲಿಲ್ಲ. ಸೊ ಆ ಸಿನಿಮಾ KCN ಭವನದಲ್ಲೇ ಶೂಟಿಂಗ್ ಎಲ್ಲ ಆಗಿದ್ದು. ಸುಮಾರು ಒಂದು 10-12 ದಿವಸಗಳು ಶೂಟಿಂಗ್ ಆಯಿತು. ಅದಾದ ಮೇಲೆ ನಮ್ಮ ಅವರ ಒಂದು ಆತ್ಮೀಯತೆ ಬಹಳ ಹತ್ತಿರವಾಯಿತು. ಆಗಾಗ ಫೋನ್ ಮಾಡ್ತಿದ್ದು. ಈಗ ಅವರು ನಿಧನವಾಗೋದಕ್ಕೆ ಮುಂಚೆ ಒಂದೂವರೆ ತಿಂಗಳ ಹಿಂದೆ ಅವ್ರ ನಂಬರ್ ತೊಗೊಂಡು ಫೋನ್ ಮಾಡಿದೆ. ಫೋನ್ ಮಾಡಿದ ತಕ್ಷಣ ಶ್ರೀನಿವಾಸ ಮೂರ್ತಿ ಚೆನ್ನಾಗಿದ್ದೀರಾ ಅಂತಂದ್ಬಿಟ್ಟು. ಅಯ್ಯೋ ಶಿವನೇ, ಇವ್ರ ನಂಬರ್ ನನ್ನ ಹತ್ರನೇ ಇಲ್ಲ. ನಾನು ಹೇಮಾ ಚೌಧರಿ ಹತ್ರ ಆ ನಂಬರ್ ತೊಗೊಂಡು ಫೋನ್ ಮಾಡಿದ್ಲು. ಇವ್ರು ನನ್ನ ನಂಬರ್ ಹೇಗೆ ಇಟ್ಕೊಂಡಿದ್ದಾರೆ ಅಂತ. ಅಯ್ಯೋ, ನಿಮ್ಮ ಸಿನಿಮಾಗಳೆಲ್ಲ ನೋಡ್ತೀನಿ, ಈ ಒಂದು ಸೀರಿಯಲ್ ಮಾಡ್ತಾ ಇದ್ದಾರೆ ಸತ್ಯ ಅಂತಂತ ಹೇಳ್ಬಿಟ್ಟು, ಅದರಲ್ಲಿ ಎಷ್ಟು ಚಂದ ಪಾತ್ರ ಮಾಡ್ತೀರಿ. ಆಮೇಲೆ ನಿಮ್ಮ ಮಗ ಅಷ್ಟೇ ನವೀನ್ ಕೃಷ್ಣ ಬಹಳ ಸೊಗಸಾದ ನಟ ಅಂತಂತ ಹೇಳ್ಬಿಟ್ಟು ನನಗೆ ಆಶ್ಚರ್ಯ ಆಗೋಯಿತು. ಅಯ್ಯೋ, ನಮ್ಮನ್ನು ಇಷ್ಟೊಂದು ನೆನಪಿಟ್ಕೊಂಡಿದ್ದಾರಲ್ಲ ಅಂತ. ಅದಕ್ಕೆ ನಾಜರ್ ಅವರು ಹೇಳಿದ್ರು, ಅವರು ಕಲಾವಿದರನ್ನ ಕಂಡ್ರೆ ಎಷ್ಟೊಂದು ಪ್ರೀತಿ ಅಂತ. ಚಂದ್ರೂ ಹೇಳಿದ್ರು, ಮನೆ ಕರೆಸಿ ನಮಗೆ ತಿಂಡಿ ಎಲ್ಲ ಕೊಟ್ಟು ಬಾಗಿನ ಎಲ್ಲ ಕೊಟ್ಟು ಕಳಿಸಿದ್ರು ಅಂತೇಳಿ. ಅಷ್ಟೊಂದು ಅವರಿಗೆ ಕಲಾವಿದರನ್ನ ಕಂಡ್ರೆ ಅಷ್ಟೊಂದು ಪ್ರೀತಿ ತೋರಿಸ್ತಿದ್ರು. ಯಾಕೆಂದರೆ ಮನುಷ್ಯ ಹುಟ್ಟು ಸಾವು ಪ್ರತಿಯೊಬ್ಬರಿಗೂ ಇರೋದೇ. ಹುಟ್ಟಿದ ಮೇಲೆ ಸಾಯಲೇಬೇಕು. ಸಾವು ಯಾವತ್ತು ಬರುತ್ತೆ, ಹೇಗೆ ಬರುತ್ತೆ, ಏನು ಬರುತ್ತೆ ಅಂತಂತ ಹೇಳೋಕ್ಕಾಗಲ್ಲ. ಆದರೆ
ಆ ಹುಟ್ಟು ಮತ್ತು ಸಾವಿನ ಮಧ್ಯದಲ್ಲಿ ನಾವೇನು ಒಳ್ಳೆಯ ಕೆಲಸಗಳು ಮಾಡಿದ್ವಿ, ಯಾವ ಒಳ್ಳೆಯ ಕಾರ್ಯಗಳು ಮಾಡಿದ್ವಿ, ಅದೇ ಚಿರಸ್ಥಾಯಿಯಾಗಿ ಉಳಿಯುವಂಥ ಒಂದು ಕೆಲಸ. ಅದಕ್ಕೆ ನಾನು ನಾಟಕ ಕಂಪನಿಯಲ್ಲಿದ್ದಾಗ ನಮ್ಮ ಯೋಗಾನರಸಿಂಹ ಮೂರ್ತಿಗಳು ಈ ಹುಟ್ಟು ಸಾವಿನ ಬಗ್ಗೆ ಒಂದು ಹಾಡು ಬರೆದಿದ್ರು. ಅದಿವತ್ತು ನಾನು ಹೇಳಬೇಕು ಅಂತ ನನಗೆ ಯಾಕೋ ಮನಸ್ಸಾಗ್ತಾ ಇದೆ. ಆತ್ಮಬೋಧರ ದೇಹ ಅಗ್ನಿಹೋತ್ರನ ಪಾಲು, ಆತ್ಮಬೋಧರ ದೇಹ ಅಗ್ನಿಹೋತ್ರನ ಪಾಲು, ಕಠಿಣ ಶಲ್ಯಗಳೆಲ್ಲ ಗಂಗೆ ಪಾಲು, ಮೇಲೆ ಹೊದೆದ ವಸ್ತ್ರಜಾಲ ಅಗಸನ ಪಾಲು, ಹೂತಿಟ್ಟ ಧನ ಧಾನ್ಯ ಧರಣಿ ಪಾಲು, ಮಗನು ಹಾಕುವ ಪಿಂಡ ಅದು ಕಾಗೆಗಳ ಪಾಲು, ತಾನು ಮಾಡಿದ ಕರ್ಮ ಒಂದನರೆಯಾಗಿ ಮತ್ತೊಂದು ಬರದು ಓ ಓ ಕಣ್ಣು ಮುಚ್ಚುವ ಮುನ್ನ ಕಣ್ತೆರೆಯಿರಯ್ಯ, ಕಣ್ಣು ಮುಚ್ಚುವ ಮುನ್ನ ಕಣ್ತೆರೆಯಿರಯ್ಯ, ಕಣ್ತೆರೆದು ಲೋಕಕ್ಕೆ ಕಣ್ಣಾಗಿರಯ್ಯ. ಹುಟ್ಟುವೆವು ಸಾಯುವೆವು ಅದು ತಪ್ಪದಯ್ಯ, ಪಟ್ಟಿನಲ್ಲಿ ಬದುಕುವೆವು ದೇಹಿ ಧರ್ಮವದಯ್ಯ. ಹುಟ್ಟು ಸಾವಿನ ಮಧ್ಯದ ನಡುವಲ್ಲಿ ಕಟ್ಟಿಟ್ಟು ಲೋಕಕ್ಕೆ ನೀ ಕೊಟ್ಟುದೇನಯ್ಯ, ಕಣ್ಣು ಮುಚ್ಚುವ ಮುನ್ನ ಕಣ್ತೆರೆಯಿರಯ್ಯ. ಆದರೆ ಅವರು ಎಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ ಅಂತಂದರೆ ಅವರು ಮನೆಯವ್ರಿಗೆ ಗೊತ್ತು, ಕೆಲವ್ರಿಗೆ ಮಾತ್ರ ಗೊತ್ತು. ಅವರು ಹುಟ್ಟಿದ ಸ್ಥಳದಲ್ಲಿ ಒಳ್ಳೆಯ ಶಾಲೆಯನ್ನು ಕಟ್ಟಿಸಿದ್ದಾರೆ, ಇಲ್ಲಿ ಬೇಕಾದಷ್ಟು ದತ್ತಿಗಳನ್ನು ಸ್ಥಾಪನೆ ಮಾಡಿ ಬೇಕಾದಷ್ಟು ಸಹಾಯ ಮಾಡಿದ್ದಾರೆ. ನಮಗೆ ಈಗ ಅಂಥ ಒಬ್ಬ ಹಿರಿಯರು ನಮ್ಮ ಸಂಘದಲ್ಲಿ ಇಲ್ವಲ್ಲ ಅನ್ನೋ ಒಂದು ಕೊರಗಿದೆ. ಆದಷ್ಟು ಬೇಗ ಅದಕ್ಕೆ ಒಂದು ರಾಕ್ಲೈನ್ ವೆಂಕಟೇಶ್ ಅವರು ಮತ್ತು ಸುಮಲತಾ ಮೇಡಮ್ ಅವರು ಒಂದು ಇತ್ಯರ್ಥ ಮಾಡಿ ಒಂದು ಒಳ್ಳೆ ಪ್ರಗತಿಯಲ್ಲಿ ಈ ಒಂದು ಸಂಘವನ್ನು ಮುನ್ನಡೆಸ್ಕೊಂಡು ಹೋಗಬೇಕು ಅಂತಂದು ಹೇಳಿ ಈ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸ್ತಕ್ಕಂಥ ಅವರಿಗೆ ಧನ್ಯವಾದಗಳು ತಿಳಿಸ್ತಾ ಅವರ ಆತ್ಮಕ್ಕೆ ಶಾಂತಿ ಕೋರ್ತೇನೆ. ನಮಸ್ಕಾರ. ಶ್ರೀನಿವಾಸ ಮೂರ್ತಿ ಸರ್, ನೋಡಿ ನಮ್ಮ ಹುಟ್ಟು ಆಕಸ್ಮಿಕ, ಸಾವು ನಿಶ್ಚಿತ. ಇದನ್ನು ಯಾರೂ ಕೂಡ ಬದಲಾವಣೆ ಮಾಡೋಕ್ಕೆ ಆಗೋದಿಲ್ಲ. ಇದುವರೆಗೂ ಕೂಡ ಬೀಸರ ದೇವರ ಬಗ್ಗೆ ಮಾತಾಡಿದ್ದಾರೆ. ನಮ್ಮ ಶ್ರೀನಿವಾಸ ಮೂರ್ತಿಯವರು ಬಹಳ ಚೆನ್ನಾಗಿ ಮಾತಾಡಿದ್ರು, ಸುಮಲತವ್ರು ಮಾತಾಡಿದ್ರು. ನಿಜವಾಗಿ ಕೂಡ ಒಬ್ಬ ವ್ಯಕ್ತಿ ಬದುಕಿನಲ್ಲಿ ಬದುಕಿ ಹೇಗೆ ಬೆಳೆದಿರೋದಕ್ಕೆ ಬೀಸರ ದೇವರು ಸಾಕ್ಷಿಯಾಗಿದ್ದಾರೆ. ಯಾಕಂದ್ರೆ ಎಲ್ಲೋ ಹುಟ್ಟಿದಂಥ, ಚನ್ನಪಟ್ಟಣದ ಒಂದು ಹಳ್ಳಿಯಲ್ಲಿ ಹುಟ್ಟಿದಂಥ ಮಗಳು ಈ ಮಟ್ಟಕ್ಕೆ ಕರ್ನಾಟಕ ಅಂತಲ್ಲ ಇಡೀ ಭಾರತದಲ್ಲೇ ಒಂದು ಯಶಸ್ವಿ ನಟಿಯಾಗಿ ನಟಿಸಿದಂಥ ಬೀಸರ ದೇವಿಯವರು ಇವತ್ತು ನಮ್ಮನ್ನೆಲ್ಲ ಅಗಲಿದ್ದಾರೆ. ಅಗಲಿದ್ರೂ ಕೂಡ ಅವ್ರು ಮಾಡಿದಂಥ ಪಾತ್ರಗಳು ನಮ್ಮ ಕಣ್ಮುಂದೆ ಜೀವಂತವಾಗಿದೆ. ಒಂದು ಸಣ್ಣ ಘಟನೆ ಹೇಳಿಬಿಡ್ತೀನಿ. ಶ್ರೀನಿವಾಸ ಕಲ್ಯಾಣ ಪಿಕ್ಚರ್ ಶೂಟಿಂಗ್ ನಡೀತಾ ಇತ್ತು ಮದ್ರಾಸ್ನಲ್ಲಿ. ನಾನು ಆವಾಗ ಹಾಗಾಗಿ ನಮ್ಮ ಅಕ್ಕರ ಮನೆಗೆ ಹೋಗ್ತಿದ್ದೆ. ಸರಿ, ಎಲ್ಲಿ ಮಾಮ ಇರಲಿಲ್ಲ, ಶೂಟಿಂಗ್ ಏವಿನ ಸ್ಟುಡಿಯೋದಲ್ಲಿ ಇದ್ದಾರೆ, ಶೂಟಿಂಗ್ ನಡೀತಾ ಇದೆ ಕಣಪ್ಪ ಅಂತಂದ್ರು. ಸೊ ಅಲ್ಲಿಗೆ ಹೋದೆ. ಅಲ್ಲಿ ಹೋದಾಗ ಶ್ರೀನಿವಾಸ ಕಲ್ಯಾಣದಲ್ಲಿ
ರಾಜ್ಕುಮಾರ್ ಶ್ರೀನಿವಾಸನ ಹಾಗೆ ಇವರು ಪದ್ಮಾವತಿ ಪಾತ್ರ ಮಾಡ್ತಾ ಇದ್ರು. ನಾನು ಓದ್ ಕೂಡಲೇ ನಮ್ಮ ಭಾವ ಚಿನ್ನಪ್ಪ ಬಾ ಬಾ ಕರೆದು ಪರಿಚಯ ಮಾಡಿಕೊಡ್ತೆ ಬಿ ಸರೋಜಾದೇವಿಗೆ. ಸರೋಜಾದೇವಿಯವರೇ ನನ್ನ ಬಾಮ ಇವನು ಚಿನ್ನಪ್ಪ ಅಂತ, ಚಿನ್ನೇಗೌಡ ಅಂದಿದ್ರೆ ನಾವು ಚಿನ್ನಪ್ಪ ಅಂತ ಕರಿತೀವಿ. ನೋಡಿ ಈಗ ಈ ವಯಸ್ಸಿನಲ್ಲಿ ಇವನು MA ಪಾಸ್ ಮಾಡಿದ್ದಾನೆ, ಅದು ಹೇಳಕ್ಕೋಶ ಬಂದಿದ್ದಾನೆ. ಅವ್ರು ಖುಷಿ, ಹೌದಾ ಅಂತ ಖುಷಿ ಪಡ್ತಾರೆ. ಏನಪ್ಪ ನೀನು ಇಷ್ಟಪಟ್ಟು ಚೆನ್ನಾಗಿ, ನಾನು ಮೇಷ್ಟ್ರಾಗಿದ್ದೆ ಅವಾಗ, ಮೇಷ್ಟ್ರಾಗಿದ್ದು ಇದೆಲ್ಲ ಮಾಡಿದ್ದೇನೆ ನಮ್ಮ ಚಿನ್ನಪ್ಪ ಅಂತ ಪರಿಚಯ ಮಾಡಿಕೊಡ್ತಾರೆ. ಅಂತ ಸಂದರ್ಭ ನೋಡಿದಾಗ ನನಗೆ ಅಂದ್ರೆ ದೊಡ್ಡ ಕಲಾವಿದ ನೋಡ್ತಾನೆ ಇದ್ದೆ ಅವ್ರನ್ನ ನಾನು. ಅಂತ ದೊಡ್ಡ ಕಲಾವಿದೆ ಶ್ರೀನಿವಾಸ ಪಾತ್ರದಾಗಿ ಪದ್ಮಾವತಿ ಪಾತ್ರ ಕೊಟ್ಟು ಕೂತಿದ್ರು. ಆದರೂ ಕೂಡ ಅವ್ರ ಮಾತು, ಅವ್ರ ಕತೆ, ನಡೆ ನೋಡಿ ಎಲ್ಲರೂ ಕೂಡ ಮೆಚ್ಚುವಂಥದ್ದು. ಎಷ್ಟೋ ಸಾರಿ ಮನೆಗೆ ಹೋದಾಗ ಕರೆಸ್ಕೊಳ್ಳೋದು ಅವ್ರು ಆಗಾಗ್ಗೆ, ಬನ್ನಿ ಬಾ ಬಾ ನಾನು ನನ್ನ ತಮ್ಮಯ್ಯ ಅಂತಲೇ ಕರೆಯೋರು. ಯಾಕಂದರೆ ನಮಗಿಂತ ವಯಸ್ಸಿನಲ್ಲಿ ತುಂಬ ದೊಡ್ಡವರಾಗಿದ್ದರು. ನಾನು ಅಷ್ಟೇ ಗೌರವ ಕೊಡ್ತಾ ಇದ್ದೆ ಅವ್ರಿಗೆ, ಬೇಸರದೇವರಿಗೆ. ನಿಜವಾಗ್ಲೂ ಕೂಡ ಎಲ್ಲರೂ ಕೂಡ ಕಲಾವಿದರು, ಪ್ರತಿಯೊಬ್ಬರು ಕೂಡ ಕಲಾವಿದರು ಹೇಗೆ ಇರಬೇಕು ಅನ್ನೋದನ್ನ ತೋರಿಸ್ಕೊಟ್ಟಂಥ ವ್ಯಕ್ತಿ ನಮ್ಮ ಪಿ ಸರೋಜಾದೇವಿಯವರು. ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂತ ಹೇಳ್ದ ನಾವು ನೀವೆಲ್ಲರೂ ಸೇರಿದ್ದೀವಿ, ಇಲ್ಲಿ ಎಲ್ಲರೂ ಮಾತಾಡ್ತಾ ಇದ್ದೀವಿ. ಆದರೂ ಕೂಡ ಒಂದೇ ಒಂದು ಸತ್ಯ ಏನಪ್ಪ ಅಂದರೆ, ಆ ಮಹಾನ್ ಕಲಾವಿದೆ ಬಿ ಸರೋಜಾದೇವಿ ಮಹಾನ್ ಚತುರ್ಭಾಷೆಯಲ್ಲಿ, ಪಂಚಭಾಷೆಯಲ್ಲಿ, ಇಡೀ ಕನ್ನಡ, ತಮಿಳು, ತೆಲುಗು, ಹಿಂದಿ ಈ ಚಿತ್ರಗಳ ಭಾಷೆಯಲ್ಲಿ ನಟನೆ ಮಾಡಿ ಹೆಸರು ಗಳಿಸಂತ ವ್ಯಕ್ತಿ ಅಂದರೆ ನಮ್ಮ ಪಿ ಸರೋಜಾದೇವಿ ಒಬ್ಬರೇ ಅಂತ ಅನ್ಕೋತೀನಿ. ಈಗ ಎಲ್ಲಿನ ಕಲಾವಿದರು ಎಲ್ಲರೂ ಕೂಡ ಅದನ್ನು ಪಾಲಿಸಿ ಒಳ್ಳೇದಾಗ್ತದೆ ಅಂತ ಹೇಳಕ್ಕೆ ನನಗೆ ಇಚ್ಛೆ ಆಗ್ತದೆ, ಇಷ್ಟಪಡ್ತಾ ಇದ್ದೀನಿ. ನಿಜಲ್ಲೂ ಕೂಡ ಎಲ್ಲರೂ ಒಳ್ಳೇದಾಗಲಿ. ಇವತ್ತು ನಮ್ಮ ರಾಕ್ರಿ ವೆಂಕಟೇಶ್ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ. ಬಿ ಸರೋಜಾದೇವಿಯವ್ರನ್ನ ನೆನೆಸ್ಕೊಳ್ತಾ ಒಂದು ಕಾರ್ಯಕ್ರಮವನ್ನ ಏರ್ಪಾಡು ಮಾಡಿದ್ದು ತುಂಬ ಸಂತೋಷ, ಖುಷಿ ಕೊಟ್ಟಿದೆ. ಅವರಿಗೆ, ಆ ಕುಟುಂಬದವರಿಗೆ ಎಲ್ಲರೂ ಕೂಡ ಒಳ್ಳೆದಾಗಲಿ ಅಂತ ಹೇಳ್ತಾ, ಬಿ ಸರೋಜಾದೇವಿ ಕುಟುಂಬದವರಿಗೆ ಈ ದುಃಖವನ್ನು ಭರಿಸೋ ಶಕ್ತಿಯನ್ನು ಭಗವಂತ ನೀಡಲಿ ಅಂತ ಹೇಳಿ ನಾನು ಹಾರೈಸ್ತೀನಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಕೂಡ AV ನೋಡಿದ ತರುವಾಯ. ಸೊ ಏನು ಹೇಳ್ತಾರೆ ಕೇಳೋಣ. ನೋಡಿ, ನಮ್ಮನ್ನ